ಜಿಲ್ಲೆಯ ರೈತರು ಅದ್ಯಾವ ಪಾಪ ಮಾಡಿದ್ದಾರೋ ಗೊತ್ತಿಲ್ಲ. ಬರದ ಹೊಡೆತಕ್ಕೆ ಅನ್ನದಾತರು ಬಾಡಿ ಹೋಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲೂ ರೈತರು ಸಾಲ ಸೋಲ ಮಾಡಿ ಬೆಳೆ ವಿಮೆ ಪ್ರೀಮಿಯಂ ಹಣವನ್ನ ಪಾವತಿ ಮಾಡಿದ್ದಾರೆ. ಆದರೆ ಹಿಂಗಾರು ಬೆಳೆ ವಿಮೆ ಪರಿಹಾರದ ನಯಾ ಪೈಸೆ ಕೂಡ ಇದುವರೆಗೂ ರೈತರಿಗೆ ಸಕ್ಕಿಲ್ಲ. ಬಂಗಾರದ ಬೆಳೆ ಬರಬೇಕಾಗಿದ್ದ ಜೋಳ ಬಾಡಿ ಬೆಂಡಾಗಿದೆ. ಹತ್ತಿ ಒಣಗಿ ಹಾಳಾಗಿದೆ. ನೆಲ ಬಿಟ್ಟು ಮೇಲೇಳದೆ ಸೊರಗಿ ಹೋಗಿರೋ ಶೇಂಗಾ, ಬೆಳೆಯನ್ನ ಕಳೆದುಕೊಂಡು ಕಂಗಾಲಾಗಿರೋ ಅನ್ನದಾತರು. ಅಂದ್ಹಾಗೆ ಬಿಸಿಲ ನಾಡು ರಾಯಚೂರು ಜಿಲ್ಲೆಯಲ್ಲಿ 2,91,000 ಹೆಕ್ಟೇರ್ನಷ್ಟು ಬೆಳೆ ಬರಗಾಲಕ್ಕೆ ಬಲಿಯಾಗಿದೆ. ಬೆಳೆ ಕಳೆದುಕೊಂಡ ಜಿಲ್ಲೆಯ ಅನ್ನದಾತರ ಬದುಕು ಅಕ್ಷರಶಃ ಬೀದಿಗೆ ಬಿದ್ದಿದೆ. ಇದರಿಂದ ಮಾಡಿರೋ ಸಾಲ ತೀರಿಸಲಾಗದೆ ರೈತರು ಸಂಕಷ್ಟದಲ್ಲಿ ಜೀವನ ಕಳೆದಿದ್ದಾರೆ. ವಿಪರ್ಯಾಸ ಅಂದ್ರೆ ರೈತರಿಗೆ ಬೆಳೆ ನಷ್ಟ ಪರಿಹಾರ ನೀಡಬೇಕಾಗಿದ್ದ ರಾಜ್ಯ ಸರ್ಕಾರವು ಕಣ್ಮುಚ್ಚಿ ಕುಳಿತಿದೆ. ಇತ್ತ ಪ್ರಧಾನಮಂತ್ರಿ ಫಸಲು ಭೀಮಾ ಬೆಳೆ ವಿಮೆ ನೋಂದಣಿ ಮಾಡಿಸಿ ರೈತರು ಕೋಟಿಗಟ್ಟಲೆ ಬೆಳೆ ವಿಮೆ ಪ್ರೀಮಿಯಂ ಹಣ ಪಾವತಿಸಿದ್ದಾರೆ. ಆದರೆ ಬೆಳೆ ವಿಮೆ ಪರಿಹಾರದ ಹಣ ರೈತರ ಪಾಲಿಗೆ ದಕ್ಕಿಲ್ಲ. ಆದರೆ ಹೋದ ಸಲನೂ ಬರಗಾಲ ಆಗಿದೆ, ಈ ಸಲನೂ ಮಳೆ ಕೊರತೆ ಆಗಿ ಬರಗಾಲ ಆಗ್ತಾ ಇದೆ. ಈಗ ನಾವು ಹೋದ ಸಲ ಹಿಂಗಾರು ಬೆಳೆದನು ನಮಗೆ ಪರಿಹಾರ ಕೊಟ್ಟಿಲ್ಲ, ಹೋದ ಸಲನೇ ಕೊಟ್ಟಿಲ್ಲ. ಇನ್ನು ಎಷ್ಟು ವರ್ಷದ ಮಗ ಕೊಡ್ತಾರಂತನೂ ಗೊತ್ತಿಲ್ಲ. ಇವತ್ತಿನವರೆಗೂ ಆ ಇನ್ಸೂರೆನ್ಸ್ ಅನ್ಕೋ ನಮಗೆ ಕ್ಲೇಮ್ ಆಗಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿಗೆ ಕನಿಷ್ಠ ಏನಂದರೆ 5 ಕೋಟಿ ರೂಪಾಯಿವರೆಗೂ ನಮ್ಗೆ 5 ಕೋಟಿ ಜಾಸ್ತಿ ನಾವು ಪ್ರೀಮಿಯಂ ಕಟ್ಟಿದ್ದೀವಿ. ಈಗ ಇವತ್ತಿನವರೆಗೂ ಒಬ್ಬ ರೈತನಿಗೂ ನಾವು ರಿಟರ್ನ್ ಬಂದಿಲ್ಲ. ಹಿಂಗಾರು ಬೆಳೆ ವಿಮೆ ಸಿಗದೆ 72,000 ರೈತರು ಕಂಗಾಲು. ಅನ್ನದಾತರು ಕಟ್ಟಿರೋ 5 ಕೋಟಿಗೂ ಅಧಿಕ ಹಣ ಏನಾಯ್ತು? ಬರಗಾಲದಲ್ಲಿ ಪ್ರಧಾನಮಂತ್ರಿ ಫಸಲು ಭೀಮಾ ಯೋಜನೆ ನೆರವಾಗುತ್ತೆ ಅಂತ ರೈತರು ಅಂದ್ಕೊಂಡಿದ್ರು. ಆದ್ರೆ ರೈತರ ಬ್ಯಾಂಕ್ ಖಾತೆಗಳಿಗೆ ಬೆಳೆ ವಿಮೆ ಪರಿಹಾರದ ಹಣ ಇನ್ನೂ ಜಮಾ ಆಗಿಲ್ಲ. ಹೀಗಾಗಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಹಿಂಗಾರು ಬೆಳೆ ವಿಮೆ ನೋಂದಣಿ ಮಾಡಿಸಿದ 72,000 ರೈತರು ಕಂಗಾಲಾಗಿದ್ದಾರೆ. ಹೀಗಾಗಿ ನಾವು ಕಟ್ಟಿರೋ 5 ಕೋಟಿಗೂ ಅಧಿಕ ಹಣ ಏನಾಯ್ತು ಅಂತ ಅಧಿಕಾರಿಗಳನ್ನ ಕೇಳಿದ್ರೆ ಆದಷ್ಟು ಬೇಗ ಬೆಳೆ ವಿಮೆ ಪರಿಹಾರದ ಹಣ ಬಿಡುಗಡೆಯಾಗುತ್ತೆ ಅಂತ ಹೇಳ್ತಿದ್ದಾರೆ. ವಿಮಾ ಕಂತಿನ ಮೊತ್ತ 4,65,00,000 ರೂಪಾಯಿಯನ್ನು ಈ ಒಂದು ಬೆಳೆ ವಿಮೆಗೆ ರೈತರು ಕಟ್ಟಿದ್ದಾರೆ. ಈಗಾಗಲೇ ಹಿಂಗಾರಿ ಹಂಗಾಮಿಗೆ ಸಂಬಂಧಪಟ್ಟ ಹಾಗೆ ಏನು ಬೆಳೆ ಕಟಾವು ಪ್ರಯೋಗಗಳೆಲ್ಲ ಮುಗಿದಿದ್ದು ಕ್ಲೇಮ್ಸ್ ಇವರಿಗೆ ಇನ್ನೂ ಇನಿಷಿಯೇಷನ್ ಆಗಿಲ್ಲ. ಆದ ನಂತರ ಇದನ್ನು ಎಲ್ಲ ರೈತರ ಗಮನಕ್ಕೆ ತರಲಾಗಿದೆ. ಒಟ್ನಲ್ಲಿ ಅತ್ತ ಬೆಳೆಯೂ ಇಲ್ಲದೆ ಇತ್ತ ಬೆಳೆ ವಿಮೆ ಪರಿಹಾರದ ಹಣವೂ ಸಿಗದೆ ರೈತರು ಪರದಾಡ್ತಿದ್ದಾರೆ. ಹೀಗಾಗಿ ಸರ್ಕಾರಗಳು ಬೆಳೆ ನಷ್ಟ ಪರಿಹಾರದ ಹಣ ಬಿಡುಗಡೆ ಮಾಡಿ ರೈತರ ಕಣ್ಣೀರು ಹರಿಸುವ ಕೆಲಸ ಮಾಡಬೇಕಾಗಿದೆ. ಇಲ್ಲವಾದಲ್ಲಿ ನಮ್ಗೆ ವಿಷ ಕೊಡಿಯೋ ದಾರಿ ಬಿಟ್ರೆ ಬೇರೆ ದಾರಿಯೇ ಕಾಣಿಸೋಲ್ಲ ಅಂತ ರೈತರು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ. ಸಿದ್ದು ಬಿರಾದರ್, TV9 ರಾಯಚೂರು.